me forever on fire. ಖಾಕಿ ವಿಚಾರಣೆಗೆ ಈ ಒಂದು ಗೋಲ್ಡ್ ವಿಚಾರದಲ್ಲಿ ವಂಚನೆ ಮಾಡಿರ್ತಕ್ಕಂಥ ಕೇಸ್ 9 ಕೋಟಿಗೂ ಮಿಗಿಲಾಗಿರತಕ್ಕಂಥ ಚಿನ್ನದ ವಂಚನೆ ಪ್ರಕರಣ ಇದು. ಐಶ್ವರ್ಯ ಗೌಡ, ವನಿತಾ ಐತಾಳ್. ಗೋಲ್ಡು ಅಂಗಡಿ ಯಾರ್ದು ಅಂದರೆ ವನಿತಾ ಐತಾಳ್ದು. ಮೋಸ ಮಾಡಿರೋ ಆರೋಪಿ ಯಾರು ಅಂತ ಹೇಳ್ತಾ ಅದು ಐಶ್ವರ್ಯ ಗೌಡ ಅಂತ. ಚಂದ್ರಾಲೇಔಟ್ ಠಾಣೆಗೆ ಐಶ್ವರ್ಯ, ವನಿತಾ ಇಬ್ಬರು ಬಂದಿದ್ದಾರೆ. ಐಶ್ವರ್ಯಗೆ ನೋಟಿಸನ್ನು ಕೊಡಲಾಗಿತ್ತು. ವಿಚಾರಣೆಗೆ ಹಾಜರಾದರು. ವನಿತಾ ಐತಾಳ್ ಕೊಟ್ಟಿದ್ದಂಥ ದೂರಿನ ಸಂಬಂಧವಾಗಿ ಐಶ್ವರ್ಯ ಹಾಜರಾಗಿರೋದು. ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಮಾಲಕಿ ವನಿತಾ ಐತಾಳ್. ಈ ಒಂದು ವಿಚಾರದಲ್ಲಿ ಇದೀಗ ಇಬ್ಬರನ್ನು ಕೂಡ ಹಾಜರುಪಡಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ನನ್ನ ಹೆಸರು ಹಾಳು ಮಾಡ್ಲಿಕ್ಕೆ ಒಂದ್ ನಿಮಿಷ ಮುಂಚೆ ಬಂದಿರೋ ಫೋಟೋದಲ್ಲೂ ನಾನು ಹಿಂದೆನೇ ಇದ್ದೀನಿ ನೋಡಿ. ಅವರು ಕಿರೀಟ ಆಗ್ತಾ ಇದಾರಲ್ಲ, ಆ ಫೋಟೋದಲ್ಲಿ ನಾನು ಇದ್ದೀನಿ. ಯಾವ ಫೋಟೋದಲ್ಲಿ ನಾನಿಲ್ಲ? ಬರೀ ಐಶ್ವರ್ಯ ಮತ್ತೆ ವಿನಯ್ ಕುಲಕರ್ಣಿ ಅವ್ರ ಫೋಟೋ ಅಲ್ಲ, ಅದ್ರ ಹಿಂದೆಗಡೆ ವೈಟ್ ಡ್ರೆಸ್ ಹಾಕೊಂಡಿರೋದು ವನಿತಾ ಐತಾಳೆ. ಆ ಫೋಟೋ ಬಂದಾಗ ಅದ್ರಲ್ಲಿ ವನಿತಾ ಇದ್ದಾಳಲ್ಲ. ಯಾವಾಗ ಹೇಳಿದ್ರು? ನಾನಿಲ್ಲ ಅಂತ ಯಾವಾಗ ಹೇಳಿದೆ? ಇನ್ನು ಕುದುರೆ ಫೋಟೋ ನಂಗೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಸಿಕ್ಕಿದೆ ಅಂತ. ಹೌದು, ನಾವಿಬ್ಬರೇ ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಹೋಗಿದ್ದು ಅಣ್ಣಮ್ಮ ಫಂಕ್ಷನ್ ಕರೆಯೋಕ್ಕೆ. ನಾನು ನಿಮಗೆ ಸ್ಟಾರ್ಟಿಂಗಿಂದ ಹೇಳಿದ್ದೀನಿ, ಅವ್ರ ಅಣ್ಣಮ್ಮ ಫಂಕ್ಷನ್ ಆಗೋ ತನಕನೂ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸೇ ಆಗಿದ್ವಿ. ಯಾವಾಗಿದ್ರ ಮಧ್ಯೆ ಗಿರೀಶ್ ಅವ್ರದ್ದು FIR ಬಿತ್ತು, ಅವ್ರ ಕಡೆ ರಿಲೇಟಿವ್ಸಿಂದ ಹಿಡಿದು ಎಲ್ಲರೂ ಅವ್ರು ಈ ಥರ ತುಂಬ ಕಡೆ ಮೋಸ ಮಾಡಿದ್ದಾಳೆ ಅಂತ ಹೇಳಿದ್ರು. ಅವಾಗಲೇ ನಮ್ಮ ಟೀಮು ನನಗೆ ತುಂಬ ಆಪ್ತರಾಗಿರೋರೆಲ್ಲ ಟೆನ್ಷನ್ ಆದರು. ಯಾಕೆ ಅಂದರೆ ನಾನು 10.5 kg ಅದೇ 10 ಎಷ್ಟು